ತುಂಬ ಕ್ರಿಸ್ಪಿ ಆಗಿರುತ್ತೆ ಗೀ ಪುಡಿ ದೋಸೆ. ಓಕೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಚೆನ್ನಾಗಿ ಕಾಪಾಡಪ್ಪ ತಂದೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ತವಾ ಬಿಸಿ ಮಾಡೋಕ್ಕಿಟ್ಟು ಫಸ್ಟ್ ಕಡಲೆಬೇಳೆ ಹಾಕೋಬೇಕು. ಓಕೆ, ಕಡಲೆಬೇಳೆ ಹಾಕ್ಕೊಂಡು ಇದು ಸ್ವಲ್ಪ ಹೊಂಬಣ್ಣ ಬರಬೇಕು. ಕಡಲೆಬೇಳೆ ಎಲ್ಲ ಹೊಂಬಣ್ಣ ಬರಲಿ. ಉದ್ದಿನಬೇಳೆ ಹಾಕ್ಕೊತೀನಿ. ಓಕೆ, ಉದ್ದಿನಬೇಳೆ ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಓಕೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಓಕೆ, ನೆಕ್ಸ್ಟ್ ಮೆಣಸು, ಸ್ವಲ್ಪ ಮೆಣಸು ಹಾಕಿ ಸ್ವಲ್ಪ ಹುರ್ಕೋಬೇಕಿದೇನು ಹಸಿ ವಾಸನೆ ಇರೋವರೆಗೂ. ಇದೆಲ್ಲ ಹುರ್ಕೊಂಡು ಬಿಳಿ ಎಳ್ಳು ಹಾಕೋಬೇಕು. ಬಿಳಿ ಎಳ್ಳಿದ್ರೆ ಹಾಕೋದು. ಓಕೆ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. ಓಕೆ, ಖಾರ ತಿನ್ನೋರು ಗುಂಟಲ್ಲಿ ಹಾಕೋಬೋದು. ನಾನು ಖಾರ ತಿನ್ನೋದಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬಾಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ರೆಡಿ ಆಗಿದೆ. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಓಕೆ, ಹಾಗೂ ಸಾಸಿವೆ, ಜೀರಿಗೆ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ. ಓಕೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಸ್ವಲ್ಪ ಕರಿಬೇವು, ಕೊತ್ತಂಬರಿ. ಓಕೆ, ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ದೋಸೆ ತವಾ ಕಾಯಿದೆ. ಇವಾಗ ಪುಡಿ ಹಾಕೋಬೇಕು. ಓಕೆ, ಪುಡಿ ನೋಡ್ಕೊಂಡು ಹಾಕೋಬೇಕು. ಅಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹಾಗಾಗಿ ಇದರಲ್ಲಿ ಮೆಣಸು ಮತ್ತು ಹಾಗೂ ಬ್ಯಾಡಗಿ ಮೆಣಸು ಮತ್ತು ಕರಿಮೆಣಸು ಎಲ್ಲ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಓಕೆ, ಇದೆ ಮಸಾಲ ಎಲ್ಲ ಬೆನ್ನಿಲಿ. ಓಕೆ, ಇವಾಗ ಬೆಂದ ನಂತರ ತೆಗಿಬೇಕು. ಓಕೆ, ಎಲ್ಲ ಸೈಡ್ ಬೆನ್ನಿಲಿ. ನೆಕ್ಸ್ಟ್ ಈ ಸೈಡ್ ಹಂಗೆ ಬೆನ್ನಿಸ್ಕೊ. ಮಸಾಲ ಪುಡಿ ಮಸಾಲ ದೋಸೆ ರೆಡಿ ಆಗಿದೆ. ಆಲೂಗಡ್ಡೆ ಪಲ್ಯ ವಿತ್. ಓಕೆ, ಓಕೆ, ಗೀ ಪುಡಿ ದೋಸೆ ವೆರಿ ಟೇಸ್ಟಿ ಆಗಿರುತ್ತೆ ನೋಡಿ. ವಾವ್, ತುಂಬ ಚೆನ್ನಾಗಿರುತ್ತೆ. ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ ಗೀ ಪುಡಿ ದೋಸೆ.